ಈ ಡೆಂಗಿ ಇವಾಗ ಆತಂಕ ಹುಟ್ಟಿಸಿರೋದು ಯಾಕೆ ಅಂದರೆ 1 ವರ್ಷದ ಒಳಗಿನ ಮಕ್ಕಳಲ್ಲೇ ಹೆಚ್ಚೆಚ್ಚಾಗಿ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಹೆಚ್ಚೆಚ್ಚಾಗಿ ಡೆಂಗಿ ಕಾಡ್ತಾ ಇದೆ. ಇದುವರೆಗೆ ರಿಪೋರ್ಟ್ ಆಗಿರೋ ಕೇಸ್ಗಳ ಪೈಕಿ 123 ಮಕ್ಕಳು 1 ವರ್ಷಕ್ಕಿಂತ ಕಡಿಮೆ ಡೆಂಗಿ ಪಾಸಿಟಿವ್ ಕಂಡುಕೊಂಡಿದೆ. ಸೊ ಡೆಂಗಿನಿಂದ ಮಕ್ಕಳನ್ನು ಕಾಪಾಡಿಕೊಳ್ಳಿ ಅಂತ ಆರೋಗ್ಯ ಸಚಿವರು ಈಗಾಗಲೇ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. 1 ವರ್ಷದ ಒಳಗಿನ ಮಕ್ಕಳಿಗೆ ಇದು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದುಬಿಟ್ರೆ ಮಕ್ಕಳಿಗೆ ತುಂಬ ಕಷ್ಟ ಅದನ್ನು ರೈಸ್ ಮಾಡೋದು. ಹಾಗಾಗಿ ನಿಮ್ಮ ಮಕ್ಕಳನ್ನು ಕಾಪಾಡಿ ಅಂತ ನೋಡಿ ಒಂದು ಲಿಸ್ಟ್ ಕೊಡ್ತಾ ಇದ್ದೀವಿ. 5 ತಿಂಗಳ ಮಕ್ಕಳು 15 ಮಕ್ಕಳಲ್ಲಿ ಪಾಸಿಟಿವ್ ಕಾಣಿಸ್ಕೊಂಡಿದೆ. 5 ತಿಂಗಳ ಮಕ್ಕಳಲ್ಲಿ. 6 ತಿಂಗಳ ಮಕ್ಕಳು ಲೆಕ್ಕ ತಗೊಂಡ್ರೆ 10 ಮಕ್ಕಳು. ಇದು ರಾಜ್ಯಾದ್ಯಂತ ನಾನು ಹೇಳ್ತಾ ಇರೋದು. 6 ತಿಂಗಳ ಮಕ್ಕಳು 10 ಮಕ್ಕಳಿಗೆ ಡೆಂಗ್ಯೂ ಪಾಸಿಟಿವ್ ಆಗಿದೆ. 7 ತಿಂಗಳ ಮಕ್ಕಳು 19 ಮಕ್ಕಳಿಗೆ ಡೆಂಗ್ಯೂ ಪಾಸಿಟಿವ್ ಆಗಿದೆ. ಇಲ್ಲಿ ತನಕ ಡೆಂಗ್ಯೂ ಪಾಸಿಟಿವ್. 8 ತಿಂಗಳ ಮಕ್ಕಳಲ್ಲಿ 25 ಮಕ್ಕಳಿಗೆ ಡೆಂಗ್ಯೂ ಪಾಸಿಟಿವ್ ಆಗಿದೆ. 9 ತಿಂಗಳ ಮಕ್ಕಳು 9 ತಿಂಗಳ ಆಸುಪಾಸಿನಲ್ಲಿರ್ತಕ್ಕಂಥ ಮಕ್ಕಳು 32 ಜನಕ್ಕೆ ಪಾಸಿಟಿವ್. 11 ತಿಂಗಳ ಮಕ್ಕಳು 25 ಜನರಿಗೆ ಪಾಸಿಟಿವ್. 12 ತಿಂಗಳು ಅಂದರೆ 1 ವರ್ಷದ ಮಕ್ಕಳು 29 ಮಕ್ಕಳಿಗೆ ಪಾಸಿಟಿವ್ ಆಗಿದೆ. ಒಟ್ಟು 123 ಮಕ್ಕಳಲ್ಲಿ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಇಲ್ಲಿ ತನಕ ಡೆಂಗಿ ಪಾಸಿಟಿವ್ ಇದೆ. ಇನ್ನು ಮಕ್ಕಳಿಗೆ ಹೆಂಗೆ ಡೆಂಗಿ ಬರುತ್ತೆ ಅಂತಂದರೆ, ತಾಯಿಗೆ ಡೆಂಗಿ ಇದ್ದರೆ ತಾಯಿಯಿಂದ ಟ್ರಾನ್ಸ್ಫರ್ ಆಗಿ ಡೆಂಗಿ ಪಾಸಿಟಿವ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅವರು ಫೀಡ್ ಮಾಡಿಸ್ತಾ ಇರ್ತಾರೆ. ತಾಯಿಯಿಂದ ಆ್ಯಂಟಿ ಟ್ರಾನ್ಸ್ಫರ್ನಿಂದ ಮಗುವಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಡೈರೆಕ್ಟಾಗಿ ಮನೆಯಲ್ಲಿ ಏನಾದರೂ ಡೆಂಗಿ ಬರುವಂತಹ ಸೊಳ್ಳೆಗಳು ಕಚ್ಚಿದ್ರೆ ಆಗಲೂ ಮಕ್ಕಳಿಗೆ ಇದು ಬರೋ ಸಾಧ್ಯತೆ ಇದೆ. ಇನ್ನು 1 ವರ್ಷದ ಒಳಗಿನ ಮಕ್ಕಳನ್ನು ಈ ಡೆಂಗಿನಿಂದ ಹೆಂಗೆ ಕಾಪಾಡಿಕೊಳ್ಬೇಕು? ಇದಕ್ಕಿರ್ತಕ್ಕಂಥ ಒಂದೇ ಸೊಲ್ಯೂಷನ್, ಸೊಳ್ಳೆ ಪರದೆಯನ್ನು ಬಳಸಬೇಕು. ಮಗುವಿನ ಬಳಿ ಸೊಳ್ಳೆ ಸುಳಿಯದಂತೆ ಎಚ್ಚರಿಕೆ ವಹಿಸಬೇಕು. ಅಂದರೆ ಕೆಲವರು ಕಾಯಿಲ್ ಹಾಕೋತಾರೆ, ಕೆಲವರು ಮಸ್ಕಿಟೋ ಲಿಕ್ವಿಡ್ ಹಾಕೋತಾರೆ, ಕೆಲವರು ನೆಟ್ ಹಾಕ್ತಾರೆ. ನೆಟ್ ಹಾಕೋದೇ ಒಳ್ಳೆಯದು. ಮಕ್ಕಳಿಗೆ ಸೊಳ್ಳೆ ಪರದೆ ಹಾಕೋದೇ ಒಳ್ಳೆಯದು. ಸೊಳ್ಳೆ ಉತ್ಪತ್ತಿ ತಾಣಗಳೇನಾದರೂ ಇದ್ದರೆ, ಎಲ್ಲರೂ ನೀರು ನಿಂತಿದ್ರೆ, ಕೊಳಚೆ ನೀರು ನಿಮ್ಮ ಮನೆಯಲ್ಲಿ, ನಿನ್ನೆ ಹೇಳ್ತಾ ಇದ್ದೆ ನಾನು, ಫ್ರಿಡ್ಜಿಂದ ಕೂಡ ಬರುತ್ತೆ ಸೊಳ್ಳೆ. ಫ್ರಿಡ್ಜಲ್ಲಿ ಹಳೆ ಮಾಡಲು ಫ್ರಿಡ್ಜ್ಗಳಲ್ಲಿ ಹಿಂದ್ಗಡೆ ನೀರು ಸಂಗ್ರಹ ಆಗುತ್ತಲ್ಲ, ಆ ನೀರಿನಲ್ಲೂ ಕೂಡ ಸೊಳ್ಳೆ ಉತ್ಪತ್ತಿ ಆಗುತ್ತಂತೆ. ಹೊಸ ಮಾಡಲಲ್ಲಿ ಬರಲ್ಲ ಬಿಡಿ ಅದು. ಸೊ ಹಾಗಾಗಿ ಇಂಥದನ್ನೆಲ್ಲ ಮನೆಯಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಫ್ರಿಡ್ಜಲ್ಲಿ ನೀರು ಕಲೆಕ್ಟ್ ಆಗದಿದ್ದ ಹಾಗೆ, ಅಥವಾ ಮನೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿರಬೇಕು, ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು. ಆ ಥರ ಇದ್ದರೆ ಸೊಳ್ಳೆಗಳು ಹತ್ತಿರ ಬರಲ್ಲ ಅಷ್ಟೇ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಅನೇಕ ಈ ಡೆಂಗಿ ವಿಚಾರದಲ್ಲೇ ಅವ್ರಿಗೆ ಎಲ್ಲ ಅಲ್ಲಿರುವಂಥ ಈ ಸೈನ್ಸ್ ಟೀಚರ್ಸ್ಗೆ ಡೆಂಗಿ ವಿಷಯದ ಬಗ್ಗೆ ಮಾಹಿತಿಯನ್ನೆಲ್ಲ ಟ್ರೈನಿಂಗ್ ಕೊಟ್ಟಾಗಿದೆ. ಆ ಟೀಚರ್ಸು ಮಕ್ಕಳನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕು. ಅಂತ ಮಕ್ಕಳಿಗೆ ಏನಾಗ್ಬೋದು, ನಿಮ್ಮ ಮನೆಗಳಲ್ಲಿ ಡೆಂಗಿಯಿಂದ ಹೇಗೆ ಹರಡ್ಬೋದು ಅಂತ ಹೇಳಿ ಅವರು ಅದನ್ನು ಮಾಡೋದಕ್ಕೆ ಈಗ ಹೇಳಿದ್ದೀವಿ. ಆದರೆ ನಮ್ಮ ಮೆಡಿಕಲ್ ಆಫೀಸರ್ ಮತ್ತು ನಮ್ಮ MOHಗಳು ಅವರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಮಕ್ಕಳಿಗೆ ಮತ್ತು ಅಲ್ಲಿಯ ಟೀಚರ್ಗೆ ಇದೆಲ್ಲ ಸರಿಯಾಗಿ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ ಅದನ್ನು ಅವರ ಬಿ ಕೇರ್ಫುಲ್. ಈಗಾಗಲೇ ಎಲ್ಲ ಕಡೆ ಸೊಳ್ಳೆ ವಿಪರೀತವಾಗ್ತಾ ಇದೆ. ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳದೆ ಇರೋ ಹಾಗೆ ನೀವು ಏನಾದರೂ ಕ್ರಮ ತಗೊಳ್ಳಿ. ಮನೆಯಲ್ಲಿ ಮಕ್ಕಳಿದ್ರಂತೂ ಡಬಲ್ ಕೇರ್ ತಗೋಬೇಕು ಅಷ್ಟೇ.